ಈ ದಿನ ಅತ್ಯಂತ ಒಂದು ಪವಿತ್ರವಾದಂತಹ ದಿನ. ನಿಮ್ಮೆಲ್ಲರ ಒಂದು ಚಿಂತನೆಗೆ, ಸಾಮಾಜಿಕ ಚಿಂತನೆಗೆ ನಮ್ಮನ್ನೆಲ್ಲರನ್ನು ತೊಡಗಿಸಿರುವಂತಹ, ಪ್ರೇರಣೆ ನೀಡಿದಂತಹ, ರಾಷ್ಟ್ರ ಚಿಂತನೆಗೆ ತಮ್ಮನ್ನ ತೊಡಗಿಸಿಕೊಂಡು ತಮ್ಮ ಜೀವನವನ್ನ ರಾಷ್ಟ್ರ ಆಗಿಸಿದಂತಹ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರ ಜನ್ಮದಿನ. ಈ ಸುದಿನದಂದು ನಾವು ಇವತ್ತು ಈ ಕಾರ್ಯಕ್ರಮವನ್ನ, ಈ ಅಭಿಯಾನವನ್ನ ಪ್ರಾರಂಭ ಮಾಡ್ತಾ ಇದ್ದೇವೆ. ರಾಷ್ಟ್ರದಾದ್ಯಂತ ಇವತ್ತು ಮೊದಲನೇ ಕಾರ್ಯಕ್ರಮವನ್ನ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿ ಅವರು ದೆಹಲಿಯಲ್ಲಿ ಇವತ್ತು ಉದ್ಘಾಟನೆಯನ್ನ ಮಾಡ್ತಾ ಈ ಅಭಿಯಾನಕ್ಕೆ ಚಾಲನೆಯನ್ನ ನೀಡ್ತಾ ಇದ್ದಾರೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಾವು ರಾಜ್ಯಾಧ್ಯಕ್ಷರಾದಂತಹ ಶ್ರೀಯುತ BY ವಿಜೇಂದ್ರರವರ ಒಂದು ಉದ್ಘಾಟನೆಯ ನಂತರ ಇವತ್ತು ಅಭಿಯಾನಕ್ಕೆ ಈ ಚಾಲನೆಯನ್ನ ಮಾಡ್ತಾ ಇದ್ದೇವೆ. ಮೊದಲನೇದಾಗಿ ಈ ಪವಿತ್ರ ದಿನದಂದು ನಾವು ಶ್ರೀಯುತ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರ ಬಗ್ಗೆ ನಾವೊಂದು ಕೆಲವು ಮಾಹಿತಿಗಳನ್ನಾದ್ರೂ ನಾವು ತಿಳ್ಕೊಳ್ಬೇಕಾಗಿದೆ. ಅವರದೊಂದು ರಾಷ್ಟ್ರ ಸಮರ್ಪಿತವಾಗಿರುವಂತಹ ಜೀವನ, ಬಾಲ್ಯದ ಜೀವನ ತುಂಬಾ ಕಡು ಬಡತನದಿಂದ ಬಂದಂತಹ ಕುಟುಂಬ ಅನ್ನೋದಕ್ಕಿಂತ ಅವ್ರ ತಂದೆ ತಾಯಿನೇ ಇರಲ್ಲ. ತುಂಬಾ ಸಣ್ಣ ವಯಸ್ಸಿಗೆ, ಸುಮಾರು 6-7 ವರ್ಷ ವಯಸ್ಸಿಗೆನೆ ತಂದೆ ತಾಯಿಗಳನ್ನ ಇಬ್ಬರನ್ನು ಕಳ್ಕೊಳ್ತಾರೆ. ಇಬ್ಬರನ್ನು ಕಳ್ಕೊಂಡ ಮೇಲೆ ಸೋದರ ಮಾವ ಇನ್ನು ಬೇರೆ ದಾರಿ ಇಲ್ಲ ಅಂತೇಳಿ ಇವ್ರನ್ನ ಕರ್ಕೊಂಡು ಹೋಗಿ ಅವ್ರ ಮನೇಲಿ ಇಟ್ಕೊಳ್ತಾರೆ. ಆ ಸಂದರ್ಭದಲ್ಲಿ ಜೀವನ ಮಾಡೋದಕ್ಕೆ ಕಷ್ಟ ಅವ್ರ ಸೋದರ ಮಾವನಿಗೆ. ಇನ್ನ ತಂಗಿಯ ಮಕ್ಕಳು ಬಿಡೋದಕ್ಕಾಗೋದಿಲ್ಲ ಅಂತೇಳಿ ಅವ್ರ ತಮ್ಮನನ್ನ ಇಬ್ಬರನ್ನ ಕರ್ಕೊಂಡು ಹೋಗ್ತಾರೆ. ಕೆಲವು ದಿನಗಳಲ್ಲೇ ತಮ್ಮನು ತಿರ್ಕೊಳ್ತಾರೆ. ತಂದೆ ಇಲ್ಲ, ತಾಯಿ ಇಲ್ಲ, ಜೊತೆಗೆ ಹುಟ್ಟಿದಂತ ತಮ್ಮನು ತಿರ್ಕೊಳ್ತಾರೆ. ಸೋದರ ಮಾವನ ಮನೆಯಲ್ಲಿ ಜೀವನವನ್ನ ಪ್ರಾರಂಭ ಮಾಡ್ತಾರೆ. ಓದ್ಬೇಕು, ತುಂಬಾ ಓದುವ ಬಗ್ಗೆ ಅವ್ರಿಗೆ ತುಂಬಾ ಇದು ಆಸೆ, ಓದ್ಲೇಬೇಕು ಅನ್ನೋಂಥದ್ದು. ಆದ್ರೆ ಓದ್ಲಿಕ್ಕೆ ತುಂಬಾ ಕಷ್ಟ ಪಡುವಂತಹ ಸೋದರ ಮಾವನ ಮನೆ. ಆದ್ರೆ ಅವ್ರು ಯಾವುದೇ ರೀತಿನಲ್ಲಿ ಅಪೇಕ್ಷೆ ಪಡೋದಿಲ್ಲ. ಒಂದೇ ಏನಾಗುತ್ತೆ ಅಂತಂದ್ರೆ, ತಮ್ಮ ಸೋದರ ಮಾವನ ಮಗನು ಇವರು ಒಂದೇ ತರಗತಿ ಇರ್ತಾರೆ, ಒಂದೇ ಕ್ಲಾಸ್ ನಲ್ಲಿ ಇರ್ತಾರೆ. ಆದ್ರೆ ಸೋದರ ಮಾವ ಇವ್ರಿಗೆ ಯಾವ್ದು ಬುಕ್ಸ್ ಕೂಡ ಕೊಡ್ಸೋದಕ್ಕಾಗೋದಿಲ್ಲ. ಆದ್ರೂ ಅವ್ರು ಬೇಜಾರು ಮಾಡ್ಕೊಳ್ಳೋದಿಲ್ಲ. ಇವತ್ತಿನ ನಮ್ಮ ಮನೆಯಲ್ಲಿರುವಂತ ಮಕ್ಕಳು ಎಲ್ಲಾ ವ್ಯವಸ್ಥೆಗಳನ್ನ ಸರಿಯಾಗಿ ಅವ್ರಿಗೆ ತಲುಪಿಸಿದ್ರು ಸಹ ಅವ್ರು ಇವತ್ತು ಓದ್ತಾರೋ ಇಲ್ವೋ ಅನ್ನೋಂತಹ ಇವತ್ತಿನ ತಂದೆ ತಾಯಿಗಳನ್ನ ನೋಡಿದ್ರೆ, ಅಂದಿನ ದೀನ್ ದಯಾಳ್ ಉಪಾಧ್ಯಾಯರ ಒಂದು ಆದರ್ಶ ಯಾವ ಮಟ್ಟಕ್ಕೆ ಇರ್ತದೆ ಅಂತಂದ್ರೆ, ಅವ್ರ ಸೋದರ ಮಾವ್ರಿಗೆ ಹೇಳ್ತಾರೆ, ಬೇಡ ಮಾವ, ನನ್ಗೇನು ಪುಸ್ತಕಗಳೆಲ್ಲ ಏನು ಕೊಡ್ಸೋದ್ ಬೇಡ, ನಾನು ತರಗತಿಗೆ ಹೋಗ್ತೇನೆ, ಓದ್ತೇನೆ ಬಿಡಿ ಅಂತ ಹೇಳ್ತಾರೆ. ಆ ನಂತರ ಮನೆಗೆ ಬಂದ ಮೇಲೆ ಅವರ ಪುಸ್ತಕಗಳನ್ನ, ಅವನ ಸೋದರ ಮಾವನ ಮಗ ಇರ್ತಾನೆ, ಅವನು ಆಟ ಆಡ್ಲಿಕ್ಕೆ ಹೊರಗಡೆ ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ಅವನ ಪುಸ್ತಕಗಳನ್ನ ತಗೊಂಡು ಇವ್ರು ಓದುವಂಥದ್ದು. ರಾತ್ರಿ ಅವನು ಮಲಗಿದ ನಂತರ ದೀಪದ ಬೆಳಕಿನಲ್ಲಿ ಆ ಪುಸ್ತಕಗಳನ್ನ ಓದುವಂಥದ್ದು. ಮರುದಿನ ಬೆಳಗ್ಗೆ ಎದ್ದು ಶಾಲೆಗೆ ಹೋಗುವಂಥದ್ದು. ಈ ರೀತಿ ಯಾವುದೇ ಅಪೇಕ್ಷೆ ಇಲ್ಲದೆ ಓದ್ತಾ ಇರ್ತಾರೆ. ಓದುವಂತ ಸಂದರ್ಭದಲ್ಲಿ ಅವರ ಪತ್ರಿಕೆ SSLC ಅಂದಿನ ಮೆಟ್ರಿಕ್ಯುಲೇಷನ್ ಏನು ಎಕ್ಸಾಮ್ ಇರ್ತದೆ, ಅವ್ರದ್ದೊಂದು ಮ್ಯಾಥ್ಸ್ ಪೇಪರ್ ಬರ್ತಾರೆ. ಆ ಬೋರ್ಡ್ ಎಕ್ಸಾಮಿನೇಷನ್ ಏನು ಅಂದಿನ ಉತ್ತರ ಪ್ರದೇಶದಲ್ಲಿ ಅಂದಿನ ಬೋರ್ಡ್ ಎಕ್ಸಾಮಿನೇಷನ್ ಏನಿತ್ತು, ಅಲ್ಲಿನ ನೋಟಿಸ್ ಬೋರ್ಡ್ ನಲ್ಲಿ ಹಾಕ್ತಾರೆ, ಒಬ್ಬ ವಿದ್ಯಾರ್ಥಿ ಹೇಗೆ ಉತ್ತರ ಪತ್ರಿಕೆಯನ್ನ ಬರೀಬಹುದು ಅನ್ನೋದನ್ನ, ಆ ಮಾಡೆಲ್ ಈ ರೀತಿ ಬರೀಬಹುದು ಅನ್ನೋದನ್ನ ಅನೇಕ ದಿನಗಳ ಕಾಲ ಅವರ ಉತ್ತರ ಪತ್ರಿಕೆಯನ್ನ ನೋಟಿಸ್ ಬೋರ್ಡ್ ನಲ್ಲಿ ಹಾಕ್ತಾರೆ. ಒಬ್ಬ ಹುಡುಗನಿಗೆ ಪುಸ್ತಕವೇ ಇಲ್ಲದಂತ ಪರಿಸ್ಥಿತಿ, ಆ ಹುಡುಗ ಓದ್ಲೇಬೇಕು ಅನ್ನುವಂತಹ ಅದಮ್ಯವಾದಂತಹ ವಿಶ್ವಾಸ ಅವನಿಗೆ, ಓದ್ತೀನಿ ನಾನು ಅನ್ನುವಂಥದ್ದು. ಆ ರೀತಿ ಓದಂತ ಕುಟುಂಬದಲ್ಲಿ ತಂದೆ ತಾಯಿಗಳ ಆಶ್ರಯನೇ ಇಲ್ದಿರೋಂತ ಬೆಳೆದಂತ ಒಬ್ಬ ವಿದ್ಯಾರ್ಥಿ ತುಂಬಾ ಚೆನ್ನಾಗಿ ಓದಿ ಬೆಳೆದು MA ಎಕ್ಸಾಮಿನೇಷನ್ ಆಗುತ್ತೆ. MA ನಂತರ ಅವ್ರ ಮಾವನ್ಗೆ ತುಂಬಾ ಆಸೆ, ಸೋದರ ಮಾವನ ಮಗ ಚೆನ್ನಾಗಿ ಓದಿದ್ದಾನೆ, ಇವನನ್ನ ಒಳ್ಳೆ ಸರ್ಕಾರಿ ಇದಕ್ಕೆ ಕೆಲ್ಸಕ್ಕೆ ಸೇರಿಸ್ಬೇಕು ಅಂತ. ಅವಾಗೇನು ಒಳ್ಳೆ ಯಾವ್ದೋ ಒಂದು ಸರ್ಕಾರಿ ಕೆಲಸ ಸಿಗ್ತಾ ಇತ್ತು. ಆದ್ರೆ ಇವರು ಒಂದು ಇಂಟರ್ವ್ಯೂಗೆ ಹೋಗ್ಬೇಕು ಅಂತ ಫೈನಲ್ ಮಾಡ್ತಾರೆ. ಇಂಟರ್ವ್ಯೂಗೆ ಹೋಗ್ಬೇಕು ಅಂತಂದಾಗ ಸೋದರ ಮಾವ ಪಾಪ ಬೆಳೆಸಿದ್ದಾರೆ, ಅವ್ರ ಆಸೆ ಸರ್ಕಾರಿ ಕೆಲಸ. ಇವ್ರಿಗೆ ಹೋಗ್ಬೇಕು ಅನ್ನುವಂತ ಆಸೆ ಇಲ್ಲ. ಯಾಕೆ ಅಂತಂದ್ರೆ ಈಗಾಗಲೇ ಸಂಘದ ಸಂಪರ್ಕ ಬಂದಿದೆ ಅವರಿಗೆ. ಅವರು ಸಂಘಕ್ಕೆ, ರಾಷ್ಟ್ರಕ್ಕೆ ಜೀವನವನ್ನ ಅರ್ಪಿಸ್ಬೇಕು ಅಂತ ಯೋಚನೆ ಮಾಡಿದ್ದಾರೆ. ಆದ್ರೆ ಸೋದರ ಮಾವನ ಮಾತು ಬಿಡೋಂಗಿಲ್ಲ. ಆ ಬಿಡದೇ ಇರುವಂತ ಹೋಗ್ಲಿ, ಸೋದರ ಮಾವ ಬೇಜಾರು ಮಾಡ್ಕೊಳ್ತಾರೆ ಅನ್ನೋಂತ ಒಂದು ಇದಕ್ಕೋಸ್ಕರವಾಗಿ ಅವ್ರು ಇಂಟರ್ವ್ಯೂಗೆ ಹೋಗ್ತಾರೆ. ಹೋದಂತ ಸಂದರ್ಭದಲ್ಲಿ ಅಂದಿನ ಬ್ರಿಟಿಷ್ ಸರ್ಕಾರವೇ ಇರ್ತದೆ, ಅವಾಗ ಇನ್ನು ಸ್ವಾತಂತ್ರ್ಯ ಬಂದಿರೋದಿಲ್ಲ. ಅಂದಿನ ಬ್ರಿಟಿಷ್ ಅಧಿಕಾರಿಗಳೆಲ್ಲಾನು ಇಂಟರ್ವ್ಯೂನಲ್ಲಿ ಕೂತಿರ್ತಾರೆ. ಇಂಟರ್ವ್ಯೂಗೆ ಹೋಗಿರುವಂತ ಹೊರಗಡೆ ಇರುವಂತವ್ರೆಲ್ಲರೂ ಕೂತಿರ್ತಾರೆ. ಅವ್ರು ಬಂದಾಗ ಇವರು ಒಂದು ಸಾಧಾರಣ ಒಂದು ಧೋತಿ ಅಂದ್ರೆ ಪಂಚೆ, ಒಂದು ಸಾಧಾರಣ ಸ್ವಲ್ಪ ತುಂಬಾ ಹಳೇದಾಗಿರುವಂತ ಒಂದು ಫೇಡ್ ಆಗಿರುವಂತ, ಅಲ್ಲಲ್ಲಿ ಅರ್ಧೋಗಿರುವಂತ ಒಂದು ಜುಬ್ಬ ಹಾಕೊಂಡೋಗಿರ್ತಾರೆ. ಹಾಕೊಂಡೋಗಿರುವಂತ ಸಂದರ್ಭದಲ್ಲಿ ಅವ್ರು ನೋಡ್ತಾರೆ, ಎಲ್ಲರೂ ಸೂಟ್ ಅಲ್ಲಿ ಬಂದಿರ್ತಾರೆ. ಯಾಕಂದ್ರೆ ಸರ್ಕಾರಿ ಕೆಲಸದ ಅಧಿಕಾರಿಯ ಕೆಲಸ, ಸೂಟ್ ನಲ್ಲಿ ಇಂಟರ್ವ್ಯೂಗೆ ಹೋಗಿರ್ತಾರೆ ಉಳಿದವರೆಲ್ಲರೂ. ಇವ್ರು ಮಾತ್ರ ಈ ರೀತಿನಲ್ಲಿ ಇರ್ತಾರೆ. ಅಲ್ಲಿರುವಂತವ್ರೆಲ್ಲ ಏನೋ ಒಂದು ಕುಚೇಷ್ಟೆಗೆ, ಅಂದ್ರೆ ಏನೋ ಒಂದು ಇವನನ್ನ ಟೀಸ್ ಮಾಡ್ಬೇಕು ಅನ್ನೋಂತ ಇದಕ್ಕೋಸ್ಕರ ನೋಡಿದ ತಕ್ಷಣ ಇವ್ರನ್ನ, ಪಂಡಿತ್ ಜಿ ಆಗಯ ಅಂತ ಹೇಳ್ತಾರೆ. ಅಂದ್ರೆ ಒಂದು
ಇದನ್ನ ವ್ಯಂಗ್ಯವಾಗಿ ಅವರನ್ನ ಪಂಡಿತ್ ಜಿ ಆಗಯ ಅಂತ ಇಂಟರ್ವ್ಯೂಗೆ ಹೇಳ್ತಾರೆ. ಅವರು ಫಿಕ್ಸ್ ಆಗಿರ್ತಾರೆ, ಯಾಕಂದ್ರೆ ಮೊದಲೇ ಬ್ರಿಟಿಷ್ ಅಧಿಕಾರಿಗಳು ಶಿಸ್ತುಬದ್ಧವಾಗಿರ್ಬೇಕು, ಉಡುಗೆಗಳು ತುಂಬಾ ಶಿಸ್ತುಬದ್ಧವಾಗಿರ್ಬೇಕು, ಆಂಗ್ಲ ಶಿಸ್ತುನ ಉಡುಪುಗಳು ಇರಬೇಕು ಅನ್ನೋಂತ ನಿರೀಕ್ಷೆ ಇರ್ತದೆ ಅವರಿಗೆ. ಆದ್ರೆ ಇವ್ರು ಹೋಗಿರುವಂತದ್ದು ಸಾಧಾರಣ ಧೋತಿನಲ್ಲಿ. ಅವರೆಲ್ಲರೂ ನಿಶ್ಚಯ ಮಾಡ್ತಾರೆ ಇವನ್ಗಂತೂ ಗ್ಯಾರಂಟಿ ಕೆಲಸ ಇಲ್ಲ ಅಂತ. ಅಲ್ಲಿರುವಂತವರೆಲ್ಲರೂ ಇವ್ರನ್ನ ಟೀಸ್ ಮಾಡ್ತಾ ಇರ್ತಾರೆ, ಪಂಡಿತ್ ಜಿ ಆಗಯ ಅಂತ. ನಾವೆಲ್ಲಾನು ಇವತ್ತು ಅವರನ್ನ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಅಂತ ಕರಿತೇವೆ. ಆದ್ರೆ ಅವ್ರ ಮನೆತನದ ಹೆಸರು ಪಂಡಿತ್ ಇಲ್ಲ, ಅವ್ರು ಓದಿರೋಂತಹ ವಿದ್ಯಾಭ್ಯಾಸ ಪಂಡಿತ್ ಇಲ್ಲ. ಪಂಡಿತ್ ಅನ್ನುವಂಥದ್ದು ಒಬ್ಬ ವ್ಯಕ್ತಿಯನ್ನ ಟೀಸ್ ಮಾಡ್ಲಿಕ್ಕೆ, ಒಬ್ಬ ವ್ಯಕ್ತಿಯನ್ನ ಅಲ್ಲಗಳೆಯೋದಕ್ಕೆ, ಒಬ್ಬ ವ್ಯಕ್ತಿಯನ್ನ ಕಡಿಮೆ ಮಾಡಿ ನೋಡ್ಲಿಕ್ಕೆ ಕರೆದಂತ ಹೆಸರು ಅವರು ಪಂಡಿತ್ ಅನ್ನುವಂಥದ್ದು. ಅವರ ಹೆಸರು ಜೊತೆಗೆ ಆವತ್ತಿಂದಲೂ ಅವರು ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರೇ ಆದ್ರು. ಅವರು ಅವ್ರನ್ನ ಟೀಸ್ ಮಾಡಕ್ಕೆ ಕರೆದಂತದ್ದು ಅದು ಪಂಡಿತ್ ಅನ್ನುವಂಥ ಒಂದು ಶಬ್ದ. ಆ ಶಬ್ದ ಅವರ ಜೀವನದ ಜೊತೆಗೆ, ಅವರ ಹೆಸರಿನ ಜೊತೆಗೆ ಹೋಯ್ತು. ಇವತ್ತು ನಾವು ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಅಂತಾನೆ ಕರಿತೇವೆ ಅವರನ್ನ. ಆ ರೀತಿಯಾಗಿ ಆ ಇಂಟರ್ವ್ಯೂಗೆ ಹೋಗ್ತಾರೆ. ಇಂಟರ್ವ್ಯೂ ಆದ್ಮೇಲೆ ಎಲ್ಲಾರ್ದು ಇಂಟರ್ವ್ಯೂ ಆಗ್ತದೆ, ಎಲ್ಲಾರ್ಗು ನಿಶ್ಚಯ ಆಗುತ್ತೆ ಇವನಿಗಂತೂ ಕೆಲಸ ಇಲ್ಲ, ಯಾರಿಗ್ ಬೇಕಾದ್ರೂ ಕೆಲಸ ಸಿಗ್ಬೋದು, ಇವ್ರಿಗೆ ಮಾತ್ರ ಕೆಲಸ ಸಿಗೋದಿಲ್ಲ ಅನ್ನೋಂಥದ್ದನ್ನ ನಿಶ್ಚಯ ಆಗಿರ್ತದೆ. ಆದ್ರೆ ಹೊರಗಡೆ ಸಂಜೆ ಅದೊಂದು ಸೆಲೆಕ್ಷನ್ ಲಿಸ್ಟ್ ಹಾಕಿರ್ತಾರೆ. ಸೆಲೆಕ್ಷನ್ ಲಿಸ್ಟ್ ನಲ್ಲಿ ಮೊದಲನೇ ಹೆಸರು ಇವ್ರು ಇರ್ತದೆ. ಆ ರೀತಿಯಾಗಿರುವಂತಹ ಒಂದು ಮೇಧಾವಿ ವ್ಯಕ್ತಿತ್ವ. ಕೆಲಸ ಸಿಕ್ಬಿಟ್ಟಿದೆ, ಕೆಲಸ ಸಿಕ್ಕಿದ್ಮೇಲೆ ಈಗ ಸರ್ಕಾರಿ ಕೆಲ್ಸಕ್ಕೆ ಹೋಗ್ಬೇಕು. ಆದ್ರೆ ಯೋಚನೆ ಮಾಡ್ತಾರೆ, ಮಾವ ಬೇರೆ ತುಂಬಾ ಖುಷಿಯಲ್ಲಿದ್ದಾರೆ, ಸರ್ಕಾರಿ ಕೆಲಸ ಸಿಕ್ಕಿದೆ, ಅಳಿಯನ್ಗೆ ಇನ್ನು ನಮ್ಮ ಮನೆ ಸಮಸ್ಯೆಗಳೆಲ್ಲ ತೀರ್ತು, ನಮ್ಮ ಬಡತನ ಎಲ್ಲ ತೀರ್ತು ಅನ್ನೋಂತ ಯೋಚನೆಯಲ್ಲಿರ್ತಾರೆ. ಆದ್ರೆ ಇವ್ರಿಗೆ ಒಂದು ಆಸೆ ಇದೆ ಒಳಗಡೆ, ಏನು ಅಂತಂದ್ರೆ ಸಂಘದ ಪ್ರಚಾರಕನಾಗಿ ನಾನು ಹೋಗ್ಬೇಕು, ನಾನು ಈ ನನ್ನ ಜೀವನವನ್ನ ರಾಷ್ಟ್ರಕ್ಕೆ ಸಮರ್ಪಿತವಾಗಿಸ್ಬೇಕು. ಏನ್ ಮಾಡೋದು? ಮಾವನ ಎದುರಿಗೆ ನಿಂತ್ಕೊಂಡು ಹೇಳಲಿಕ್ಕೆ ಧೈರ್ಯ ಇಲ್ಲ ಇವರಿಗೆ. ಒಂದು ಪತ್ರ ಬರೀತಾರೆ, ಮನೆಯಲ್ಲೇ ಇರೋದು ಮಾವ, ಆದ್ರೂ ಧೈರ್ಯವಾಗಿ ಹೇಳಕ್ಕಾಗದೆ ಒಂದು ಪತ್ರವನ್ನ ಬರೀತಾರೆ. ಏನು ಪತ್ರದ ಸಾರಾಂಶ ಅಂತಂದ್ರೆ, ಮಾವನವರೇ, ನೀವು ನನ್ನ ತಂದೆ ತಾಯಿ ತೀರ್ಕೊಂಡ ನಂತರವೂ ನನ್ನನ್ನು ಕರೆದುಕೊಂಡು ಬಂದು ನನ್ನನ್ನು ಬೆಳೆಸಿ ನನ್ನನ್ನು ಈ ಮಟ್ಟಿಗೆ ತಗೊಂಡ್ಬಂದಿದ್ದೀರಾ. ನಿಮ್ಮ ಆಸೆ ನಿರೀಕ್ಷೆಗಳೆಲ್ಲ ಇತ್ತು ನಾನು ಸರ್ಕಾರಿ ಕೆಲ್ಸಕ್ಕೆ ಹೋಗ್ಬೇಕು ಅಂತೇಳಿ. ಆದರೆ ನಾನು ನನ್ನ ಮನಸ್ಸಿನ ಅಂತರಾಳವಾಗಿರುವಂತ ವಿಷಯವನ್ನ ತಮ್ಮ ಮುಂದೆ ಹೇಳಲಿಕ್ಕೆ ಇಚ್ಛೆ ಪಡ್ತಾನೆ. ಯಾಕಂತಂದ್ರೆ ನನಗೆ ಸರ್ಕಾರಿ ಕೆಲಸ ಮಾಡ್ಲಿಕ್ಕೆ ಇಷ್ಟ ಇಲ್ಲ. ಗುಲಾಮಗಿರಿಯ ಒಂದು ಬ್ರಿಟಿಷ್ ಅಧಿಕಾರಿಗಳು ಇದ್ರಲ್ಲಿ ನಾನು ಹೋಗಿ ಕೆಲಸ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ನಾನು ಈ ಭಾರತ ದೇಶಕ್ಕೋಸ್ಕರ, ಈ ಸಮಾಜಕ್ಕೋಸ್ಕರವಾಗಿ ನನ್ನನ್ನು ನಾನು ಅರ್ಪಣೆ ಮಾಡ್ಬೇಕು ಅಂತ ನಿಶ್ಚಯ ಮಾಡ್ಕೊಂಡಿದ್ದೇನೆ. ನಾನು ಸಂಘದ ಪ್ರಚಾರಕನಾಗಿ ಹೋಗೋನಿದ್ದೇನೆ ಅಂತ ಹೇಳ್ತಾರೆ. ಅವ್ರ ಮಾವ ಪತ್ರ ಎಲ್ಲ ಓದಿದ್ಮೇಲೆ ತುಂಬಾ ಬೇಜಾರಾಗುತ್ತೆ, ಕಣ್ಣೀರ್ ಹಾಕೊಂತಾರೆ, ತುಂಬಾ ದುಃಖ ಆಗುತ್ತೆ. ಕರೆದು ಕೇಳ್ತಾರೆ, ಯಾಕೆ ಇಷ್ಟೆಲ್ಲ ಓದಿದ್ಯಾ, ಇದೇನೋ ಪ್ರಚಾರಕನಾಗಿ ಮನೆ ಮಠ ಎಲ್ಲ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾ ಇದೆಯಲ್ಲ, ಏನಕ್ಕೆ ಅಂತ ಹೇಳಿದ್ರೆ, ನೋಡಿ ಮಾವನವ್ರೆ, ನನಗೆ ಒಂದು ಈ ಸಮಾಜಕ್ಕೆ ನನ್ನನ್ನ ನಾನು ಅರ್ಪಣೆ ಮಾಡ್ಕೊಳ್ಳಿಲ್ಲ ಅಂತಂದ್ರೆ, ಒಂದು ಎಕ್ಸಾಂಪಲ್ ಕೊಡ್ತಾರೆ ಅವರು. ಒಂದು ಮರ ಇರುತ್ತೆ, ಒಂದು ಒಳ್ಳೆಯ ಹಣ್ಣು ಫಸಲು ಬಿಡುವಂತ ಒಂದು ಮರ ಇರುತ್ತೆ. ಆ ಮರಕ್ಕೆ ಏನಾದ್ರೂ ನಾವು ನೀರು ಗೊಬ್ಬರ ಎಲ್ಲ ಕೊಡ್ಲಿಲ್ಲ ಅಂತಾದ್ರೆ ಆ ಮರ ಫಲಗಳನ್ನ ಕೊಡೋದಿಲ್ಲ. ಆ ಫಲಗಳನ್ನ ಕೊಡ್ಲಿಲ್ಲ ಅಂತಂದ್ರೆ ಆ ಮರ ಇದ್ದು ಉಪಯೋಗ ಇಲ್ಲ. ಅದಕ್ಕೋಸ್ಕರವಾಗಿ ನಾನು ಆ ಮರಕ್ಕೆ ಏನು ಗೊಬ್ಬರ ಇದೆ ನೀರಾಗಿ, ಈ ರೀತಿಯ ನನ್ನಂತಹ ಅನೇಕರು ಈ ಸಮಾಜಕ್ಕೆ ಅರ್ಪಣೆ ಆದಾಗ ಮಾತ್ರ ಈ ಸಮಾಜದಲ್ಲಿ ಬರುವಂತಹ ಮರ ಒಳ್ಳೆಯ ಫಲಗಳನ್ನ ನೀಡುತ್ತೆ, ಅದು ಸಮಾಜಕ್ಕೆ ಉಪಯೋಗ ಆಗುತ್ತೆ ಅಂತ. ಆ ರೀತಿನಲ್ಲಿ ಅವರ ಜೀವನವನ್ನ ಅರ್ಪಣೆ ಮಾಡ್ಕೊಂಡಂತವ್ರು. ತದನಂತರ ಅವರು ಸಂಘದ ಪ್ರಚಾರಕರಾದ ನಂತರ ನಮ್ಮ ಭಾರತೀಯ ಜನಸಂಘ, ನಮ್ಮ ಭಾರತೀಯ ಜನತಾ ಪಾರ್ಟಿಯ ಹಿಂದಿನ ಹೆಸರು ಭಾರತೀಯ ಜನಸಂಘ, ಆ ಭಾರತೀಯ ಜನಸಂಘಕ್ಕೆ ಇವರನ್ನ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿಯಾಗಿ ಹೋಗ್ಬೇಕು ಅಂತೇಳಿ ಪರಮ ಪೂಜ್ಯ ಗುರೂಜಿ ಅವರು ಹೇಳ್ತಾರೆ. ಆ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ, ಹೋಗಿ ನಾನು ಪ್ರಚಾರಕ, ನನ್ನನ್ನು ಹೋಗಿ ರಾಜಕೀಯ ಕ್ಷೇತ್ರಕ್ಕೂ ಕಳಿಸ್ತಾ ಇದ್ರಲ್ಲ, ಹೇಗೆ ಇದು ಅಂತ ಕೇಳ್ತಾರೆ. ಅದೊಂದು ಬಚ್ಚಲ ಮನೆ ಇದ್ದಂಗೆ ರಾಜಕೀಯ ಕ್ಷೇತ್ರ, ಆ ಕ್ಷೇತ್ರಕ್ಕೆ ನಾನೇ ಕೆಲಸ ಮಾಡ್ಲಿ ಅಂತ ಹೇಳ್ತಾರೆ. ಆಗ ಗುರೂಜಿ ಅವ್ರು ಹೇಳ್ತಾರೆ, ಹೌದು ಬಚ್ಚಲ ಮನೆ ಕರೆಕ್ಟು. ಒಂದು ಮನೆಯಲ್ಲಿ ಬಚ್ಚಲು ಮನೆ ತುಂಬಾ ಮುಖ್ಯವಾಗಿರುತ್ತೆ. ಯಾಕಂತಂದ್ರೆ ಬಚ್ಚಲು ಮನೆ ಸ್ವಚ್ಛ ಇಲ್ಲ ಅಂತಂದ್ರೆ ಆ ಮನೆಯಲ್ಲಿ ಯಾರು ಜೀವನ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರವಾಗಿ ಆ ಬಚ್ಚಲು ಮನೆಯನ್ನ ಸ್ವಚ್ಛವಾಗಿ ಇಟ್ಕೊಳ್ಳೋದಕ್ಕೆ ನಿನ್ನನ್ನು ಕಳಿಸ್ತಾ ಇದ್ದೇನೆ. ಅದಕ್ಕೋಸ್ಕರವಾಗಿ ನೀನು ರಾಜಕೀಯ ಕ್ಷೇತ್ರಕ್ಕೆ ಹೋಗು ಅಂತೇಳಿ ಕಳಿಸಿ, ಆ ನಂತರ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿಗಳಾಗ್ತಾರೆ, ರಾಷ್ಟ್ರೀಯ ಅಧ್ಯಕ್ಷರು ಆಗ್ತಾರೆ. ರಾಷ್ಟ್ರೀಯ ಅಧ್ಯಕ್ಷರು ಆದ ನಂತರ ನಮಗೆ ಒಂದು ವಿಚಾರಧಾರೆ ಇರೋದಿಲ್ಲ. ಅವಾಗ ಕಮ್ಯುನಿಸ್ಟ್ ಪಾರ್ಟಿಗಳಿರುತ್ತೆ, ಆಗ ಕಾಂಗ್ರೆಸ್ ಪಕ್ಷ ಇರುತ್ತೆ, ಆಡಳಿತ ನಡೆಸ್ತಾ ಇರ್ತದೆ. ಕಮ್ಯುನಿಸ್ಟ್ ಪಾರ್ಟಿಗಳು, ಕಾಂಗ್ರೆಸ್ ಪಕ್ಷ ಎಲ್ಲವೂ ಬಿಟ್ಟು ಹೊಸದಾಗಿ ಭಾರತೀಯ ಜನಸಂಘ ಆದಾಗ ಎಲ್ಲ ಪತ್ರಕರ್ತರು ಪ್ರತಿ ಸಭೆಯಲ್ಲಿ ಕೇಳ್ತಾ ಇರ್ತಾರೆ, ನಿಮ್ಮ ವಿಚಾರಧಾರೆ ಏನು ಅಂತ. ನಿಮ್ಮ ವಿಚಾರಧಾರೆ
ಪಕ್ಷ ಕಟ್ಟಿದಿರಾ, ಏನು ನಿಮ್ಮ ಐಡಿಯಾಲಜಿ ಏನು, ಪಕ್ಷದ ಐಡಿಯಾಲಜಿ ಏನು ಅಂತ ಕೇಳ್ತಾರೆ. ಆವಾಗ ಇವ್ರು ಯೋಚನೆ ಮಾಡಿ ಅವರೊಂದು ವಿಚಾರಧಾರೆಯನ್ನ, ಸ್ವಂತ ವಿಚಾರಧಾರೆಯನ್ನ ಕೊಡ್ತಾರೆ. ಅದೇ ಏಕಾತ್ಮ ಮಾನವ ದರ್ಶನ ಅನ್ನುವಂಥದ್ದು. ಒಂದು ವಿಚಾರವಾದ ಇಸಮ್ ಅನ್ನ ಕೊಡ್ಲಿಲ್ಲ ಅವರು, ಒಂದು ದರ್ಶನವನ್ನ ಕೊಟ್ಟರು. ಅದು ಏಕಾತ್ಮ ಮಾನವ ದರ್ಶನ ಅನ್ನುವಂತ ರೀತಿನಲ್ಲಿ ಇವತ್ತು ನಾವು ಭಾರತೀಯ ಜನತಾ ಪಾರ್ಟಿಯವರು ಯಾವ ಐಡಿಯಾಲಜಿ ಮೇಲೆ, ಯಾವ ಸಿದ್ಧಾಂತದ ಮೇಲೆ ಕೆಲಸ ಮಾಡ್ತಾ ಇದ್ದೇವೆ ಅಂತಂದ್ರೆ ಅದು ಏಕಾತ್ಮ ಮಾನವ ದರ್ಶನ ಅನ್ನುವಂಥದ್ದು. ಆ ರೀತಿಯ ಅಂತಹ ಮೇರು ವ್ಯಕ್ತಿತ್ವದ ಅವರು ಕಟ್ಟಿರುವಂತಹ ಪಕ್ಷ ನಮ್ಮದು. ನಾವೆಲ್ಲರೂ ತುಂಬಾ ಸೌಭಾಗ್ಯಶಾಲಿಗಳು, ಈ ಪಕ್ಷದಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಅಂತಹ ವ್ಯಕ್ತಿ ಇವತ್ತಿನ ಜನ್ಮದಿನದ ದಿನ ನಾವು ಈ ಅಭಿಯಾನವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಆತ್ಮನಿರ್ಭರ ಭಾರತ ಸಂಕಲ್ಪ ಅಭಿಯಾನ ನಾವು ರಾಜ್ಯದಾದ್ಯಂತ ಈಗಾಗಲೇ ಈ ಸಂಕಲ್ಪ ಅಭಿಯಾನಗಳನ್ನ ಸಿದ್ಧತೆಗಳನ್ನ ಮಾಡಿದ್ದೇವೆ. ರಾಜ್ಯದ ವಿವಿಧ ಹಂತಗಳಲ್ಲಿ ಶ್ರೀಯುತ ರಾಜೀವ್ ರವರು ಅದರ ರಾಜ್ಯ ಸಂಚಾಲಕರಾಗಿ ಕೆಲಸ ಜವಾಬ್ದಾರಿಯನ್ನ ತೆಗೆದುಕೊಂಡಿದ್ದಾರೆ. 3 ಜನ ರಾಜ್ಯ ಸಹ ಸಂಚಾಲಕರಾಗಿ ನಾವು ವಿಜಿತ್ ಕಿತ್ತೂರು ಮತ್ತು ರಾಘವೇಂದ್ರ ಮತ್ತು ಶಶಿಕಲಾ ಟೆಂಗ್ಲಿ ಅವರು ರಾಜ್ಯ ಸಹ ಸಂಚಾಲಕರಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಈ ಅಭಿಯಾನವನ್ನ ಇವತ್ತು ಉದ್ಘಾಟನೆ ಮಾಡಬೇಕು ಮತ್ತು ಲೋಗೋವನ್ನ ಬಿಡುಗಡೆ ಮಾಡಬೇಕು. ರಾಜ್ಯದಾದ್ಯಂತ ನಮ್ಮ ಏನು ಈ ಅಭಿಯಾನವನ್ನ ಜನಸಾಮಾನ್ಯರ ಬಳಿಗೆ ತೆಗೆದುಕೊಂಡು ಹೋಗುವಂತ ಈ ಅಭಿಯಾನವನ್ನ 90 ದಿನಗಳ ಕಾಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಪ್ರತಿ ಮನೆಗೆ, ಪ್ರತಿಯೊಬ್ಬ ವ್ಯಕ್ತಿಗೂ ಈ ರಾಷ್ಟ್ರ ಚಿಂತನೆಯ, ಆತ್ಮನಿರ್ಭರ ಭಾರತದ ಸ್ವದೇಶಿ ಚಿಂತನೆಯನ್ನ ಪ್ರತಿಯೊಬ್ಬ ವ್ಯಕ್ತಿಗೂ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೆಲಸ ಮಾಡೋದಕ್ಕೋಸ್ಕರವಾಗಿ ಈ ಅಭಿಯಾನವನ್ನ ಪ್ರಾರಂಭ ಮಾಡಿದ್ದೇವೆ. ಆ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡೋಣ. ರಾಜ್ಯಾಧ್ಯಕ್ಷರ ಮಾರ್ಗದರ್ಶನದೊಂದಿಗೆ ನಾವು ಈ ಅಭಿಯಾನವನ್ನ ರಾಜ್ಯದಲ್ಲಿ ಯಶಸ್ವಿಯಾಗಿ ಮಾಡ್ತೇವೆ ಅನ್ನೋ ಮಾತನ್ನ ಹೇಳ್ತಾ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.